ಇಲ್ಲೊಂದು ಪ್ರಯೋಗ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಮಣ್ಣಿದೆ, ಈ ಲೋಟದೊಳಗಡೆ ಹಾಕ್ತಾ ಇದ್ದೀನಿ. ಚೊಂಬಿನಲ್ಲಿ ನೀರಿದೆ, ಈ ಲೋಟದಲ್ಲಿ ಹಾಕಿದೆ. ಕುಡಿಯೋ ನೀರು ಕಲುಷಿತ ಆಯಿತು. ಶುದ್ಧ ಕುಡಿಯುವ ನೀರಾಗಿ ಮತ್ತೆ ಮಾಡಬಹುದು. ಟಿಶ್ಯೂ ಪೇಪರ್ಸ್ ಇದೆ, ಕಲುಷಿತ ಕೆಂಪು ನೀರನ್ನು ಕುಡಿಯಲು ಯೋಗ್ಯವಾದಂತಹ ಶುದ್ಧ ನೀರಾಗಿ ಕನ್ವರ್ಟ್ ಮಾಡ್ತೀನಿ. ಈಗ ಈ ಟಿಶ್ಯೂ ಪೇಪರನ್ನು ನಾನು, ದೊಡ್ಡದಿದೆ, ಇದು ಉದ್ದ ಇದೆ, ಹಾಗಾಗಿ ಈ ನೀರಿನೊಳಗೆ ಮುಳುಗಿಸ್ತಾ ಇದ್ದೀನಿ. ಆನಂತರ ಈ ಟಿಶ್ಯೂ ಪೇಪರನ್ನು ಪಕ್ಕದ ಒಂದು ಲೋಟದಲ್ಲಿ ನಾನು ಹಾಕಿದ್ದೀನಿ. ಆನಂತರ ಈ ಲೋಟವನ್ನು ಇದರ ಪಕ್ಕದಲ್ಲಿ ಹೀಗೆ ಇಡ್ತೀನಿ. ಈಗ ನೋಡಿ, ಇಲ್ಲಿ ಕ್ಯಾಮ್ರಾ ಸ್ವಲ್ಪ ಹತ್ರ ಬನ್ನಿ. ಇಲ್ಲಿ ನೋಡಿ ಒದ್ದೆ ಆಗ್ತಾ ಇದೆ ನೀರು. ಹಾಗೆಯೇ ಇಲ್ಲಿರುವಂಥ ನೀರು ಇಲ್ಲಿಗೆ ಬರುತ್ತೆ, ಇಲ್ಲಿರುವಂಥ ನೀರು ಇಲ್ಲಿಗೆ ಬರುತ್ತೆ. ಆನಂತರ ಇಲ್ಲಿಗೆ ಬಂದಾಗಲೇ ನಿಮಗೆ 90% ನೀರು ಶುದ್ಧ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಬರೋವರೆಗೆ 100% ಪ್ಯೂರ್ ವಾಟರ್ ಆಗಿ, ಪರಿಶುದ್ಧ ನೀರಾಗಿ ಕನ್ವರ್ಟ್ ಆಗಿರುತ್ತೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಇದೊಂದು ಪ್ರಯೋಗ ನಿಜಕ್ಕೂ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಕೂಡ ನೋಡಿದ್ದು. ಜ್ಯೋತ್ಸ್ನಾ ವ್ಲಾಗ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಾನು ಇದು ನೋಡಿದೆ. ಅವರು ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ರು. ಹಾಗಾಗಿ ನಾನು ಕೂಡ ಇದನ್ನೊಂದು ಪ್ರಯೋಗ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಮಧ್ಯದಲ್ಲಿರುವಂತಹ ಪಾರ್ಟ್ನ ಗಮನಿಸಿದ್ರೆ ಒಂದೊಂದು ತೊಟ್ಟಾಗಿ ನೀರು ಶುದ್ಧವಾಗಿ ಬಂದು ಬೀಳ್ತಾ ಇದೆ. ಅಬ್ಸರ್ವ್ ಮಾಡ್ಬೋದು ನೀವು. ನೋಡಿ ನೋಡಿ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ನೀರು ಶುದ್ಧ ಆಗಿದೆ. ಶುದ್ಧ ಆಗಿ ಈ ಲೋಟಕ್ಕೆ ಬಂದಿದೆ.